ನಮಸ್ಕಾರ. ಇವತ್ತು ಉಡುಪಿ ಬ್ರಹ್ಮಾವರ ಹತ್ರ ನಮ್ಮ ಮನೆಯ ಹುಡುಗ ಪೃಥ್ವಿ ಶೆಟ್ಟಿ ಅವರು, ಪೃಥ್ವಿರಾಜ್ ಶೆಟ್ಟಿರವರ ಹೊಸ ಹೋಟೆಲ್ ಮಧುರಾಮ್ ಕಫೆ ಅಂತ ಹೇಳಿ ಇಲ್ಲಿಗೆ ಅಕಸ್ಮಾತ್ತಾಗಿ ಬರೋ ಆ ಥರ ಆಯಿತು. ಒಂದೊಂದ್ಸತಿ ಅನ್ನದ ಋಣ ಎಲ್ಲೆಲ್ಲಿರುತ್ತೆ ಭಗವಂತ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅನ್ನೋಕ್ಕೆ ಇದೊಂದು ಸಾಕ್ಷಿ ಅಲ್ವಾ ಪೃಥ್ವಿ? ಹೊಸದಾಗಿ ಪ್ರಾರಂಭ ಮಾಡಿದ್ದಾನೆ. ಇಲ್ಲಿ ನಾನು ನೋಡಿದೆ ಹೊಸ ಥರ ದೋಸೆಗಳು, ಪುಡಿ ದೋಸೆಗಳು. ನಿಮಗೆ ಬೆಂಗಳೂರಿನಲ್ಲಿ ಹಲವಾರು ಥರದ ದೋಸೆ ಹೋಟೆಲ್ಗಳಿದೆ. ಆ ರೀತಿ ಇಲ್ಲೊಂದು ದೊಡ್ಡ ಪ್ರಯೋಗ ನಡೆಸಿದ್ದಾನೆ, ಹೊಸದಾಗಿ ಪ್ರಾರಂಭ ಮಾಡಿದ್ದಾನೆ. ಪೃಥ್ವಿಯ ಈ ಹೋಟೆಲ್ ದೊಡ್ಡ ಯಶಸ್ಸಾಗಲಿ ಪೃಥ್ವಿ, ಇದು ದೊಡ್ಡದಾಗಿ ಬೆಳೀಲಿ. ನೆಕ್ಸ್ಟ್ ನಾನು ಬರೋ ಅಷ್ಟರಲ್ಲಿ ಇನ್ನೂ ಒಂದು 2 ಹೋಟೆಲ್ ತೆಗೆದಿದ್ದೀನಿ ಮೇಡಮ್, ಅದರಲ್ಲಿ ಕರ್ಕೊಂಡು ಹೋಗೋ ಥರ ಆಗಿ ಒಳ್ಳೇದಾಗಲಿ ಮಗ, ನಿನಗೆ ಆಗಲಿ, ನಿಮ್ಮ ಮನೆಯವ್ರಿಗೆಲ್ಲರಿಗೂ ಮತ್ತು ಇಲ್ಲಿ ಕೆಲಸ ಮಾಡೋ ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನೀವೊಂದ್ಸತಿ ಬನ್ನಿ, ಒಂದ್ಸತಿ ಇಲ್ಲಿ ನೋಡಿ. ಅವ್ರದ್ದೇ ಸಂಸ್ಥೆಯ ನೀರನ್ನು ಕೂಡ ಇಲ್ಲಿ ತಯಾರು ಮಾಡ್ತಿದ್ದಾರೆ. ಅಂದರೆ ಶುದ್ಧವಾದ ನೀರು, ಶುದ್ಧವಾದ ಊಟ, ರುಚಿಯಾದ ಊಟ, ನಿಮ್ಗೆಲ್ರಿಗೂ ಖುಷಿಯಾಗುವಂಥ ಊಟ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಪಕ್ಕಾ ವೆಜಿಟೇರಿಯನ್ ಊಟ ರೀ, ಸಸ್ಯಾಹಾರಿಯ ಒಂದು ಊಟ. ಇಡೀ ಬಿಲ್ಡಿಂಗ್ನ ತಗೊಂಡು ಭಾಳ ಚೆನ್ನಾಗಿ ಸುಂದರವಾಗಿ ಒಳಾಂಗಣ ಮಾಡಿದ್ದಾನೆ. ಬನ್ನಿ. ಇಲ್ಲಿ ಇಲ್ಲಿನ ಮದುವೆ ಅದಕ್ಕೆ ಒಂದು ಫಂಕ್ಷನ್ಗೆ ಬಂದಿರೋದು ನಾನು. ಮದುವೆಯ ಫಂಕ್ಷನ್ ಹಾಲ್ ಇದೆ, ಆ ಫಂಕ್ಷನ್ ಮಾಡೋರಿಗೆ ಇಲ್ಲೇ ಉಳ್ಕೊಳ್ಳೋ ಥರ ರೂಮ್ಸು ಇದ್ದಾವೆ, ಇಲ್ಲೇ ಊಟನೂ ಚೆನ್ನಾಗಿದೆ. ಇನ್ನೇನು ಬೇಕು, ಯಾವುದೋ ಒಂದು ಫಂಕ್ಷನ್ ಮಾಡಬೇಕು ಅಂದರೆ ಆರಾಮಾಗಿ ಬರ್ಬೋದು. ಪೃಥ್ವಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.